ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೂ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಸೌದತ್ತಿಲಿರೋ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಲೋಕಾಪುರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟಾಗಿ ಸೌದತ್ತಿಗೆ ಬಸ್ ಇದೆ. ಸೊ ಎಲ್ಲರೂ ರೆಡಿ ಆಗಿಬಿಟ್ಟು ಇಲ್ಲಿ ಬಂದಿದ್ದೀವಿ. ಸೊ ಇವನಿಗಂತೂ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಸಾಕು ಅಕ್ಕಪಕ್ಕದಲ್ಲಿರೋ ಬೇಕ್ರಿನಲ್ಲಿರೋ ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಜ್ಯೂಸು, ಅದು ಬೇಕು ಇದು ಬೇಕು ಅಂತ ಕಿರ್ಚಾಡ್ತಾನೆ. ಕೊಡ್ಸಲ್ಲ ಅಂದ ತಕ್ಷಣ ಈ ಥರ ಬಿಹೇವ್ ಮಾಡ್ತಾನೆ. ಸೊ ಫೈನಲಿ ಅವರ ಚಿಕ್ಕಮ್ಮ ಬೈದಿದ್ದಕ್ಕೆ ಸೀಟ್ ಹೊತ್ಕೊಂಡು ಕೂತಿದ್ದಾನೆ ಸುಮ್ಮನೆ. ಸೊ ಹಾಯ್ ಮಾಡು, ಚಾಕ್ಲೇಟ್ ಕೊಡಿಸ್ತೀನಿ ಅಂದಿದ್ದಕ್ಕೆ ಹಾಯ್ ಕೂಡ ಮಾಡ್ದ. ಸೊ ಫೈನಲಿ ಬಸ್ ಹತ್ತಿದ್ದೀವಿ ಸೌದತ್ತಿಗೆ ಹೋಗೋಣ ಅಂತ. ಬ್ಯಾಗಲ್ಲೆಲ್ಲೋ ಒಂದು ಕಡೆಯಲ್ಲಿ ಚಾಕ್ಲೇಟ್ ಇತ್ತು ಅಂತ ಒಂದು ಲಾಲಿಪಾಪ್ ತೆಗೆದು ಕೊಟ್ಟಿದ್ದಾಳೆ. ಸೊ ಇಟ್ಕೊಂಡು ಕೂತಿದ್ದಾನೆ. ಸೌದತ್ತಿಗೂ ಕೂಡ ಬಂದು ಇಳ್ಕೊಂಡಿದ್ದೀವಿ. ಇವನು ಮಾತ್ರ ಲಾಲಿಪಾಪ್ ಮಾತ್ರ ಕೈಯಲ್ಲಿ ಬಿಟ್ಟಿಲ್ಲ. ಸೊ ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ಯಲ್ಲಮ್ಮನ ಗುಡ್ಡಕ್ಕೆ ಹೋದ್ರೆ ಆಯಿತು ಅಂತ ಟಿಫನ್ ಮಾಡೋಕ್ಕೆ ಕೂತಿದ್ದೀವಿ. ಸೊ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಟಿಫನ್ ಕೂಡ ಫಿನಿಶ್ ಆಯಿತು. ಸೊ ಇವನು ಗಲೀಜೆಲ್ಲ ಮಾಡ್ಕೊಂಡಿದ್ದ, ಬಾಯಿ ಎಲ್ಲ ಅವರ ಅತ್ತೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ರೆಡಿ ಬಸ್ ಕೂಡ ಬಂತು ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋಕ್ಕೆ. ಸೊ ಓಡ್ತಾ ಇದ್ದಾನೆ ಅವನು ಕೂಡ. ಇನ್ನೇನು ಯಲ್ಲಮ್ಮನ ಗುಡ್ಡಕ್ಕೆ ಹೋಗಬೇಕು ಅಂತ ಬಸ್ ಕೂಡ ಹತ್ತಿದ್ದೀವಿ. ಸೊ ಆನ್ ದ ವೇ ಟು ಯಲ್ಲಮ್ಮನ ಗುಡ್ಡ ಅಂತಲೇ ಹೇಳ್ಬೋದು. ಹಬ್ಬ ಹಂಗೋ ಹಿಂಗೋ ಬಂದು ಯಲ್ಲಮ್ಮನ ಗುಡ್ಡಕ್ಕೆ ಇಳ್ಕೊಂಡಿದ್ದೀವಿ. ಇವನಿಗಂತೂ ಎತ್ಕೊಂಡು ಹೋಗಲೇಬೇಕು. ನಡ್ಕೊಂಡು ಹೋದರೆ ಅಷ್ಟೇ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಹೋದಂಗೆ, ದರ್ಶನ ಮಾಡ್ದಂಗೆ, ವಾಪಸ್ ಮನೆಗೆ ಬಂದಂಗೆ. ಸೊ ಅದಕ್ಕೆ ಬೇಡ ಅಂತ ಅವ್ರ ಮಾವ ಹೆಗಲ ಮೇಲೆ ಏರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಫೈನಲಿ ಇಲ್ಲೇ ಯಲ್ಲಮ್ಮನ ಗುಡ್ಡಕ್ಕೆ ಬಂದ್ವಿ. ಸೊ ಇದೆ ನೋಡಿ, ಸರೌಂಡಿಂಗ್ ಎಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ಕ್ಲೀನಾಗಿದೆ ಇಲ್ಲಿ. ಸೊ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನ ನೋಡಿ. ಇಲ್ಲೆಲ್ಲ ಕಡಲೆ ಬೀಜ, ಹೂವು, ಹಾಯಿ, ಹಣ್ಣು ಎಲ್ಲನೂ ಮಾರ್ಕೊಂಡು ಕೂತಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸು. ವಿಸಿಟ್ ಮಾಡಲೇಬೇಕಾಗಿರುವಂಥ ಪ್ಲೇಸ್ ಇದು ಆ್ಯಕ್ಚುಲಿ. ಸೊ ಇವನು ಎಳ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ಒಂದು ಪ್ಲೇಸ್ ಇದೆ, ಎಣ್ಣೆ ಹೊಂಡ ಅಂಥೇಳಿ. ಇಲ್ಲಿ ಒಂದು ಪುರಾಣಿಕ ಕಾಲದಿಂದ ಒಂದು ಕತೆ ಇದೆ ಆ್ಯಕ್ಚುಲಿ. ಶ್ರೀ ರೇಣುಕಾದೇವಿ ಯಲ್ಲಮ್ಮ ಅವರು ಆ್ಯಕ್ಚುಲಿ ಅವರ ಗಂಡ ಆದವರು ಜಮದಗ್ನಿ ಅವರ ಕಡೆಯಿಂದ ಶಾಪ ಕೊಟ್ಟಿರ್ತಾರೆ. ಅವರು ಆ್ಯಕ್ಚುಲಿ ರೇಣುಕಾದೇವಿಯವರಿಗೆ ರೂಪವನ್ನು, ಸೌಂದರ್ಯವನ್ನು ಕಳೆದುಕೊಳ್ಳೋ ಥರ ಶಾಪ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀರು ಸ್ಪರ್ಶ ಮಾಡಿದರೂ ಅವ್ರಿಗೆ ನೀರು ಮಾಯ ಆಗ್ತಾ ಇರುತ್ತೆ. ಸೊ ಇಲ್ಲಿ ಬಂದು ಈ ನೀರನ್ನು ಸ್ಪರ್ಶ ಮಾಡಿದಾಗ ಅವರ ಚರ್ಮ ರೋಗ ಫುಲ್ ಮುಕ್ತ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಎಲ್ಲ ಇದ್ದರೆ ಎಲ್ಲನೂ ಕ್ಲಿಯರ್ ಆಗುತ್ತೆ. ಸೊ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದವರು ಸ್ನಾನ ಮಾಡಿ ಹಾಗೆ ನೀರು ಕೂಡ ತೊಗೊಂಡು ಹೋಗ್ತಾರೆ ಅವ್ರ ಮನೆಗೆ ಹೋಗಬೇಕಾದ್ರೆ. ತುಂಬ ಚೆನ್ನಾಗಿದೆ ಇದು ಜಾಗ ಅಂತೂ. ಸೊ ಇನ್ನೇನು ದರ್ಶನಕ್ಕೆ ಹೋಗಬೇಕು ಅಂತ ಈ ಕಡೆಯಿಂದ ಹೋಗ್ಬೇಕಾದ್ರೆ ಸ್ಲಿಪ್ಪರ್ಸ್ ಹಾಕ್ಕೊತಾ ಇದ್ದಾನೆ. ಅವ್ರ ಮಾವ ಹಾಕ್ತಾ ಇದ್ದಾರೆ ನೋಡಿ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ನಾವು ಆಲ್ರೆಡಿ 9 ಗಂಟೆಗೆ ಬಂದಿದ್ದೀವಿ ಅಂದ್ರೂ ತುಂಬ ರಶ್ ಇತ್ತು. ಇವು ನೋಡಿ ಖುಷಿಲಿ ಓಡಾಡ್ತಾ ಇದ್ದಾನೆ. ಇಲ್ಲಿನೂ ಹೂವು ಎಲ್ಲ ಮಾರ್ಕೊಂಡಿದ್ದಾರೆ ದರ್ಶನಕ್ಕೆ ಹೋಗಬೇಕಾದ್ರೆ ತೊಗೊಂಡು ಹೋಗಬೇಕು ಅಂತ. ಇವಾಗ ಕ್ಯೂ ಅಷ್ಟೊಂದು ಇರಲಿಲ್ಲ. ಬೆಳಿಗ್ಗೆ 9 ಗಂಟೆ ಅಂದರೆ ನಾವು ಟೆಂಪಲಲ್ಲಿದ್ವಿ. ಸೊ ಅಷ್ಟೊಂದೇನು ರಶ್ ಇರಲಿಲ್ಲ, ಬಟ್ ಅಂದರೂ ಜನ ಇದ್ದರು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಂದುಬಿಟ್ಟು ಕ್ಯೂವಲ್ಲಿ ನಿಂತಿದ್ದೀವಿ. ಬಟ್ ಇವನಿಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಾಯಿದೆ, ತರಲೆ ಮಾಡ್ತಾನೇ ಇದ್ದಾನೆ. ಬಾ ಅಂತಂದ್ರು ಎತ್ಕೋತೀವಿ, ಬಾ ಅಂತಂದ್ರೂ ಬರೋದಕ್ಕೆ ರೆಡಿ ಇಲ್ಲ ಇವನು. ನೋಡಿ ಕ್ಯೂ ಇದೆ ಅಂದ್ರೂ ಇಲ್ಲೆಲ್ಲ ಮೇಲೆ ಭಂಡಾರ ಎಲ್ಲ ಹಾಕಿರ್ತಾರೆ ನೋಡಿ. ಇಲ್ಲಿ ಫುಲ್ ಕಾಣಿಸ್ಬೋದು ನಿಮಗೆಲ್ಲ, ಹೂವು ಮತ್ತು ಭಂಡಾರವನ್ನು ಹಾಕಿರ್ತಾರೆ ಭಕ್ತಾದಿಗಳು. ಆದರೂ ಇಲ್ಲಿ ಸೌದತ್ತಿ ಗುಡಿ ಮಾತ್ರ ತುಂಬ ಅಂದರೆ ತುಂಬಾ ಕ್ಲೀನಾಗಿರುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಯಲ್ಲಮ್ಮ ದೇವಿ ಕೂಡ ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ನೋಡಿ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನೋಡಿ ಅಲ್ಲಿ ದೇವರು ಕೂಡ ಕಾಣಿಸ್ತು. ರೇಣುಕಾದೇವಿ ಯಲ್ಲಮ್ಮ ಅವ್ರದ್ದು ದರ್ಶನ ಕೂಡ ಆಯಿತು. ಸೊ ಇವನು ಇಲ್ಲಿ ಕೋತಿಗಳಿದ್ದಾವೆ ಅಂತ ಅವನ್ನ ನೋಡೋದಕ್ಕೆ ಅಂತ ಹಾತೊರಿತಾ ಇದ್ದಾನೆ ನೋಡಿ. ಅವನಿಗೆ ಒಳ್ಳೆ ಮಕ್ಕಳ ಆಟ ಇದೆ ನೋಡಿ, ಹೆಂಗೆ ನೋಡ್ತಾ ಇದ್ದಾನೆ ನೋಡಿ. ಅಲ್ಲಿ ಕೂತಿದೆ ಒಂದು ಕೋತಿ. ಎಷ್ಟು ಕ್ರೇಜ್ ಅಂದರೆ ಕೋತಿಗಳಂದರೆ ದೇವ್ರೆ.
ಇಲ್ಲಿ ನೋಡಿ ಇವರೆಲ್ಲ ಜೋಗ್ತಿಯರು, ಜೋಗ ಬೇಡ್ತಾರೆ. ಇವರು ದೇವಿನೆಲ್ಲ ಕೂರಿಸ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ದೇವಸ್ಥಾನ. ಇಲ್ಲೆಲ್ಲ ಹೊರಗಡೆ ಆಟಿಕೆ ಸಾಮಾನು ಅದು ಇದು ಅಂತ ಚಿಕ್ಕ ಮಕ್ಕಳಿಗೆ ಬೇಕಾಗಿರೋದು. ಇವನು ಆಲ್ರೆಡಿ ಹಾಜರಾಗಿಬಿಟ್ಟಿದ್ದಾನೆ ನೋಡಿ, ಗಾಡಿ ಬೇಕು ಅಂತ. ಮನೇಲಿ ಆಲ್ರೆಡಿ ತುಂಬ ಇದೆ. ನಿಮಗೆ ಮೊದಲನೇ ವ್ಲಾಗಲ್ಲಿ ಹೇಳಿರೋ ಥರ ಇವನಿಗೆ ಈ ಥರ ಸಾಮಾನು ಅಂದರೆ ಸಿಕ್ಕಾಪಟ್ಟೆ ಕ್ರೇಜು. ನೋಡಿ ಫೈನಲಿ ಒಂದು ಗಾಡಿ ತೊಗೊಂಡ, ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ, ಇವಾಗ ಮಲಗಿದ್ದಾನೆ. ನಾವು ಕೂಡ ಇವಾಗ ದರ್ಶನ ಎಲ್ಲ ಮುಗೀತು. ಸೊ ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.